ಹಲೋ ಎವ್ರಿವಾನ್, ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಅಂತಾನೆ ಹೇಳ್ಬೋದು. ಇವಾಗ ಹಣ್ಣು ತರಕಾರಿ ಎಲ್ಲಾನು ಕೂಡ ಒಂದಿನ ಮುಂಚೆನೆ ತಂದಿಟ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಹಣ್ಣು ತರಕಾರಿ ಎಲ್ಲ ಎಲೆ ಕೂಡ ಸೇರಿಸಿ ತಂದು ಇಟ್ಕೊಂಡ್ಬಿಟ್ರೆ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಅದ್ರ ಜೊತೆಗೆ ಟೈಲ್ಸ್ ತರ ಕೂಡ ಇವತ್ತೇ ಹೋಗ್ಬೇಕಾಯ್ತು. ಹಂಗಾಗಿ ತಲೆಗೆ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಕೂಡ ಇವತ್ತೇ ಮಾಡ್ಕೊಳ್ಳೋಣ, ನಾಳೆ ತುಂಬಾ ರಶ್ ಇರುತ್ತೆ ಅಂತ ಅನ್ಬಿಟ್ಟು ನಾವು ಹೋಗಿದ್ದು 3:30-4 ಗಂಟೆ ಆಗೋಗಿತ್ತು. ಹಂಗಾಗಿ ಅನ್ನ ಪ್ರಸಾದನೂ ಕೂಡ ಮುಗ್ದೋಗಿತ್ತು ಅಂತಾನೆ ಹೇಳ್ಬೋದು. ಆದ್ರೂ ಲಡ್ಡು ಪ್ರಸಾದ ಸಿಕ್ತು, ನಮ್ಗೆ ತುಂಬಾನೇ ಖುಷಿ ಆಯ್ತು. ದೇವ್ರು ನೋಡ್ತಾ ಇದ್ರೇನೆ ಫುಲ್ ಅಲಂಕಾರ ಕೂಡ ಆಗೋಗಿತ್ತು ಅಂತಾನೆ ಹೇಳ್ಬೋದು. ಅಷ್ಟು ಸಕ್ಕತ್ತಾಗಿತ್ತು. ನಂತರ ಹೋಗ್ಬೇಕಾದ್ರೆ ಅಲ್ಲೇ ಪಾನಿಪುರಿ ತಿನ್ಕೊಂಡು, ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಬಾಲ್ಕನಿಗೆ ಅಂತ ಅನ್ಬಿಟ್ಟು ಟೈಲ್ಸ್. ಮುಂಚೆ ಎಲ್ಲ ಮನೆಯವರು ಯಾವ್ದಕ್ಕೂ ನನ್ನ ಇನ್ಕ್ಲೂಡ್ ಮಾಡ್ಕೋತಿರ್ಲಿಲ್ಲ, ಇವಳು ಗೊತ್ತಾಗಲ್ಲ ಅಂತ. ಇವಾಗ ಗೊತ್ತಾಗ್ತಾ ಇದೆ ಎಲ್ಲದಕ್ಕೂ ಕೂಡ ಇನ್ಕ್ಲೂಡ್ ಮಾಡ್ಕೋತಾರಲ್ಲ. ಮರಳು ಎಷ್ಟಿದೆ, ಮಣ್ಣು ಎಷ್ಟಿದೆ, ಸಿಮೆಂಟ್ ಎಷ್ಟಿದೆ ಅಂತ ಎಲ್ಲಾನು ಕೂಡ ಒಳ್ಳೆ ನೀರ್ ಹರ್ದಂಗ್ ಹರ್ಕೊಂಡು ಹೋಗ್ತಾ ಇರುತ್ತೆ. ಒಂದ್ ಮನೆ ಕಟ್ಕೋಬೇಕು ಮಿಡ್ಲ್ ಕ್ಲಾಸ್ಗಳು ಅಂದ್ರೆ ತುಂಬಾನೇ ಕಷ್ಟ ಅಂತ ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೆ. ಮುಂಚೆ ಎಲ್ಲ ಗೊತ್ತಿರ್ಲಿಲ್ವಲ್ಲ, ಇವಾಗ ಗೊತ್ತಾಗ್ತಾ ಇದೆಯಲ್ಲ, ಅದಕ್ಕೆ ಹಿಂಗ್ ಅನ್ಸ್ತಾ ಇದೆ ನಿನಗೆ ಅಂತ ಹೇಳ್ತಾ ಇದ್ರು. ಇವಾಗ ಕಾವೇರಿ ವಾಟರ್ ಜೊತೆಗೆ ಮೋರಿ ಕೂಡ ಮಾಡ್ತಾ ಇದ್ರು ನಮ್ಮನೆ ಹತ್ರ.